ಗೈಸಿನ್ನು ಈಗಷ್ಟೇ ಹೊಲದ ಹತ್ರ ಕೂಡ ಬಂದಿದ್ದೀನಿ. ರಿತಿಕ್ಷನ್ಗೆ ಮನೇಲೆಲ್ಲ ಊಟ ಕೊಟ್ಬಿಟ್ಟು ತಿನ್ನಿಸ್ಬಿಟ್ಟು ಅವಳನ್ನ ಅಕ್ಕನ ಮನೇಲಿ ಬಿಟ್ಟು ಹೊಲದ ಹತ್ರ ಸ್ವಲ್ಪ ತುಳಸಿ ಗಿಡದ ಪಾಟಿಗೆ ಮಣ್ಣು ತಗೊಂಡೋಗೋಣ ಅಂಥೇಳಿ ಮನೆ ಹತ್ರ ಬಂದಿದ್ದೀನಿ. ಸೊ ಹೊಲದ ಹತ್ರ ಇರೋ ಮನೆ ಹತ್ರ. ಸೊ ಆಲೂಗಡ್ಡೆ ಹಾಕೋಕ್ಕೆ ಆಲ್ರೆಡಿ ಎಲ್ಲ ಹೊಲ ರೆಡಿ ಮಾಡಿ ಇಟ್ಟಿದ್ದಾರೆ ಇಲ್ಲಿ. ಸೊ ಈ ಸತಿ ಹೊಲಕ್ಕೆ ಆಲೂಗಡ್ಡೆ ಬಂದು ಸ್ವಾಮಿ ಹಾಕ್ತಾ ಇದ್ದಾನೆ, ನಾವೇನು ಹಾಕ್ತಾಯಿಲ್ಲ. ಯಾಕೆಂದರೆ ಮನೆ ಕಟ್ಟಾದಮೇಲೆ ಸ್ವಲ್ಪ ಹೊಲಕ್ಕೆ ದುಡ್ಡೆಲ್ಲ ಹಾಕೋಬೇಕು ಅಂದರೆ ಅಷ್ಟೇ ಖರ್ಚಿರುತ್ತಲ್ಲ. ಸೊ ಹಾಗಾಗಿ ಅದನ್ನು ಹಾಕೋದು ಬೇಡ ಈ ಸಲ ಅಂತ ಕ್ಯಾನ್ಸಲ್ ಮಾಡ್ಕೊಂಡಿದ್ದೀನಿ. ಇನ್ನು ನೋಡ್ತಾ ಇರ್ಬೋದು ಹೊಲ ಎಲ್ಲ ರೆಡಿ ಮಾಡಿ ಇಟ್ಟಿದ್ದಾರೆ. ಸೊ ಒಂದು ರೌಂಡ್ ಉಕ್ಕೆ ಹೊಡೆದು ಇಲ್ಲಿ ಎಲ್ಲ. ಸೊ ಇದು 3 ಹೊಲಕ್ಕೂ ಆಲೂಗಡ್ಡೆ ಹಾಕ್ತಾರಂತೆ. ಇನ್ನು ಲೋಕಿ ಆ್ಯಕ್ಚುಲಿ ಶುಂಠಿ ಮಳೆಗೆ ನೀರು ಬಂದರೆ ಎಲ್ಲ ನಿಂತೋಗ್ಬಿಡುತ್ತೆ ಅಂತ ಹೇಳಿ ರೆಡಿ ಮಾಡೋಕೆ ಇಟ್ಟಿದ್ದಾನೆ. ಬನ್ನಿ ತೋರಿಸ್ತೀನಿ ಏನೇನು ಮಾಡ್ತಾಯಿದ್ದಾನೆ ಅಂತ. ನಿಂತ್ಕೊಂಡ್ಬಿಡುತ್ತೆ ಅಂಥೇಳಿ ಇಲ್ಲಿ ಎಲ್ಲ ಅಗಿತಾ ಇದ್ದಾನೆ. ಇಲ್ಲಿ ನೋಡ್ತಿರ್ಬೋದು ಯಾವುದೋ ಫೋನ್ ಬಂತು ಅಂತ ಹೇಳಿ ಮಾತಾಡಿಕೊಂಡು ಹಂಗೆ ನೀರು ಹೋಗೋದಕ್ಕೆ ನೀರು ನಿಂತು ಬಿಡುತ್ತೆ ಹೊಲದಲ್ಲಿ ಮಳೆ ಬಂದರೆ. ಸೊ ಲಾಸ್ಟ್ ಟೈಮ್ ಶುಂಠಿ ಹೊಲದ ಹತ್ರ ಬಂದಾಗ ಶುಂಠಿನೇ ಬಂದಿರಲಿಲ್ಲ. ಬಟ್ ಈ ಸತಿ ಬಂದಿದೆ. ಹೆಂಗೆ ಬಂದಿದೆ ಅಂತ ತೋರಿಸ್ತೀನಿ ನೋಡಿ. ಬೋರ್ ಆನ್ ಮಾಡ್ಬೇಕಂತೆ ಲೋಕಿ, ತೊಟ್ಟಿಗೆ ನೀರು ಬಿಡುತ್ತಂತೆ. ಸೊ ನೋಡ್ತಿರ್ಬೋದು ಒಂದೇ ಒಂದು ಗಿಡನೂ ಬಂದಿರಲಿಲ್ಲ. ಯಾಕೆ ಅನ್ನೋದು ಸ್ವಲ್ಪ ಬೇಜಾರಾಗ್ಬಿಟ್ಟಿತ್ತು. ಬಟ್ ಈಗ ಬಂದಿದೆ. ಬಟ್ ತುಂಬ ಅಲ್ಲಲ್ಲಿ ಗ್ಯಾಪ್ ಆಗಿದೆ. ಸದ್ಯಕ್ಕೆ ಇಷ್ಟರ ಮಟ್ಟಿಗೆ ಮೇಂಟೈನ್ ಮಾಡ್ಕೊಂಡು ಬಂದಿದ್ದಾನೆ. ಇನ್ನೂ ಒಂದು ಸ್ವಲ್ಪ ಔಷಧಿ ಹೊಡೆದು ಇನ್ನೂ ಬರಬೇಕು. ಶುಂಠಿ ಹಾಕಬೇಕಾದ್ರೆ ಸ್ವಲ್ಪ ಚಿಕ್ಕ ಪೀಸ್ ಹಾಕ್ಬಿಟ್ಟಿದ್ರು ಗೈಸ್ ಈ ಸತಿ. ಸೊ ಚಿಕ್ಕ ಪೀಸ್ ಹಾಕಿರೋದ್ರಿಂದ ತುಂಬ ಲೇಟಾಗಿ ಬಂತು. ಇನ್ನೂ ಹುಟ್ಟೋದೆಲ್ಲ ತುಂಬ ಹುಟ್ತಾನೆ ಇದೆ. ಬಟ್ ಒಂದು ಬಂದಿರಲಿಲ್ಲ ಗಿಡ. ಸ್ವಲ್ಪ ಬೇಜಾರಾಗ್ಬಿಟ್ಟಿತ್ತು. ಯಾಕೆ ಹಿಂಗೆ ಪೀಸಾಗಿ ಮುರಿಸಿ ಹಿಂಗೆ ಮಾಡಿದ್ಯಾ ಅಂಥೇಳಿ ನಾನು ಲೋಕಿ ಒಂದು ರೌಂಡ್ ಜಾಗಲೇ ಆಡಿದ್ವಿ. ನಿನ್ನೆ ಮಳೆ ಬಂದಿರೋದ್ರಿಂದ ಅಲ್ಲಲ್ಲಿ ತ್ಯಾವ ಕಾಣಿಸ್ತಾ ಇದೆ ಅನಿಸುತ್ತೆ. ಹಾಗಂಗೆ ಇದೆ. ಇವಾಗ ಪರವಾಗಿಲ್ಲ, ಶುಂಠಿ ಒಂದು ಮಟ್ಟಕ್ಕೆ ಲೆವೆಲ್ ಆಗಿದೆ. ಇನ್ನು ಆ ಕಡೆ ಹೊಲದಲ್ಲಿ ಹೆಂಗಿದೆ ಏನು ಅಂತ ತೋರಿಸ್ತೀನಿ. ಆ ಕಡೆ ಹೊಲದಲ್ಲಿ ನಾನು ಕೂಡ ಇನ್ನೂ ನೋಡಿಲ್ಲ. ಚೆನ್ನಾಗಿ ಬಂದಿದೆ ಅಂತ ಅಂದ್ಕೊಂಡಿದ್ದೀನಿ. ಬಟ್ ಇಲ್ಲಿಂದ ನೋಡೋದಕ್ಕೆ ಗಿಡ ಕಾಣಿಸ್ತಾ ಇದೆ. ಅಲ್ಲಿ ಹೋಗಿ ತೋರಿಸ್ತೀನಿ. ಸೊ ಫೈನಲಿ ಈ ಹೊಲದಲ್ಲಿ ಒಂದು ಗಿಡ ಬಂದಿರಲಿಲ್ಲ ಅಂದ್ಕೊಂಡೆ, ಇಷ್ಟರ ಮಟ್ಟಿಗೆ ಬಂದಿದೆ. ಈಗ ಆ ಕಡೆ ಹೊಲದಲ್ಲಿ ಬನ್ನಿ ತೋರಿಸ್ತೀನಿ ಹೆಂಗೆ ಬಂದಿದೆ ಏನು ಅಂತ. ಇನ್ನು ಆ ಕಡೆ ಹೊಲಕ್ಕೆ ಹೋಗ್ತಾ ಇದ್ದೀನಿ, ನೋಡೋಣ ಹೆಂಗೆ ಬಂದಿದೆ ಅಂತ. ಆ್ಯಕ್ಚುಲಿ ಶುಂಠಿ ಹಾಕಿದವರು ಪ್ರತಿಯೊಬ್ಬರೂ ಅಷ್ಟೇ ಎಷ್ಟೊಂದು ಲಕ್ಷಾಂತರ ರೂಪಾಯಿ ಬಂಡವಾಳ ಹಾಕಿರ್ತೀವಿ. ಬಟ್ ಅದು ಬಂದಿಲ್ಲ ಅಂದಾಗ ಅಥವಾ ಚೆನ್ನಾಗಿ ಆಗಿಲ್ಲ ಅಂದಾಗ ಎಷ್ಟು ಬೇಜಾರಾಗುತ್ತೆ ಅಂದರೆ ಸಿಕ್ಕಾಪಟ್ಟೆ ಬೇಜಾರಾಗುತ್ತೆ. ಈಗ ಸ್ವಾಮಿ ಹಾಕಿರೋ ಹೊಲ ತೋರಿಸ್ತೀನಿ ನೋಡಿ, ಶುಂಠಿ ಹೆಂಗೆ ಹಾಕಿದ್ದಾನೆ ಅಂತ. ಈ ಒಂದು ಹೊಲ ಆ್ಯಕ್ಚುಲಿ ಚೆನ್ನಾಗಿ ಬಂದಿದೆ. ಬಟ್ ಅದ್ರ ಕಷ್ಟವೂ ಅಷ್ಟೇ ಇರುತ್ತೆ. ತೋರಿಸ್ತೀನಿ ನೋಡಿ. ಇದು ಆ್ಯಕ್ಚುಲಿ ಸ್ವಾಮಿ ಹಾಕಿರೋ ಹೊಲ. ದಿನ ಚೆನ್ನಾಗಿ ಬಂದಿದೆ. ಆ ಕಡೆ ಇದೆ ನೋಡಿ, ಆ ಮರದ ಹತ್ರ ಅದು ಇನ್ನೊಂದು ನಮ್ಮದು ಹೊಲ. ನೋಡ್ಕೊಂಬರೋಣ ಬನ್ನಿ ಹೆಂಗೆ ಬಂದಿದೆ ಅಂತ. ಆಗಲೇ ಹೇಳ್ದಂಗೆ ಶುಂಠಿ ಲಾಸ್ಟ್ ಟೈಮ್ ಬಂದಾಗ ಗಿಡನೇ ಹುಟ್ಟಿರಲಿಲ್ಲ. ಸಿಕ್ಕಾಪಟ್ಟೆ ಬೇಜಾರಾಗ್ಬಿಟ್ಟಿತ್ತು. ಎಷ್ಟೊಂದು ಕಷ್ಟಪಟ್ಟು ಹಾಕಿದ್ದೀನಿ, ಗಿಡನೇ ಬಂದಿಲ್ಲ ಅಂತ ನಾನು ಲೋಕಿ ಒಂದು ರೌಂಡ್ ಜಗಳನೇ ಆಡಿ ಬಿಟ್ಬಿಟ್ಟಿದ್ದೆ. ನೀನು ಸರಿಯಾಗಿ ಹಾಕಿಲ್ಲ ಹಿಂಗೆ ಅಂತ. ಬಟ್ ಅದು ನನಗೆ ಸಿಕ್ಕಾಪಟ್ಟೆ ಹೆಚ್ಚು ಕಮ್ಮಿ 1.5-2 ಲಕ್ಷ ಹಾಕೋದಕ್ಕೆ ಆಗಿತ್ತು. ಈಗ ಅದರಲ್ಲೂ ಬೇರೆ ಮತ್ತು ಔಷಧಿ, ಕಳೆನಾಶಕ ಇದೆಲ್ಲ ಹೊಡೆದಾಗ ಸಿಕ್ಕಾಪಟ್ಟೆ ಮನ್ಸಿಗೆ ತುಂಬ ಬೇಜಾರಾಗ್ಬಿಟ್ಟಿತ್ತು ಗೈಸ್. ಅಟ್ಲೀಸ್ಟ್ ಇವಾಗ ಒಂದೊಂದು ಗಿಡ ಬಂದಿರೋದು ನೋಡಾದರೂ ಸಮಾಧಾನ ಆಗಿದೆ. ರೈತರು ಹೆಂಗೆ ಅಂದರೆ ಹಾಕಿರೋದಕ್ಕೆ ಪ್ರತಿಫಲ ಸಿಗಲಿಲ್ಲ ಅಂದರೆ ಸಿಕ್ಕಾಪಟ್ಟೆ ಬೇಜಾರಾಗುತ್ತೆ. ಇದು ಹಂಗೆ ಆಗಿಬಿಟ್ಟಿತ್ತು. ಈಗ ನೋಡ್ತಿರ್ಬೋದು, ಈಗ ಒಂದು ಸ್ವಲ್ಪ ನೋಡೋ ಥರ ಆಗಿದೆ. ಅಟ್ಲೀಸ್ಟ್ ಇಷ್ಟಾದರೂ ಸಿಕ್ಕಿದ್ರೆ ನಮಗೊಂಥರ ಖುಷಿ. ಏನೂ ಆಗಿಲ್ಲ ಅಂದರೆ ತುಂಬ ಬೇಜಾರೇ ಆಗುತ್ತೆ. ಇನ್ನು ಈ ಹೊಲ ತೋರಿಸ್ತೀನಿ ನೋಡಿ ಹೆಂಗೆ ಬಂದಿದೆ ಅಂತ. ಆ್ಯಕ್ಚುಲಿ ಸ್ವಾಮಿದೇ ಚೆನ್ನಾಗಿ ಬಂದಿರೋದು. ಬಟ್ ನಮ್ದು ಇಷ್ಟು ಬಂದಿರಲಿಲ್ಲ. ಸದ್ಯಕ್ಕೆ ತೆಳ್ಳಗೆ ಬಂದಿದೆ. ನೋಡ್ತೀನಿ ನೋಡಿ. ಆ್ಯಕ್ಚುಲಿ ಈ ಹೊಲದಲ್ಲಿ ನಾವು ಹಾಕಿರೋ ಅಂಥದ್ದು ಅಲ್ಲಲ್ಲಿ ತೆಳ್ಳಗೆ ಬಂದುಬಿಟ್ಟಿದೆ. ಏನು ಫಾಲ್ಟು ಅಂದರೆ ಗೈಸ್, ನಮ್ಮದು ಇನ್ನೂ ಗಿಡ ಗೊಬ್ಬರ ಹಾಕಬೇಕು, ಜಾಸ್ತಿ ಗಿಡ ಹೊಡ್ಕೋಬೇಕು ಅಂದರೆ ಹಾಕಬೇಕಾದ್ರೆ ಸ್ವಲ್ಪ ಗೊಬ್ಬರ ಹಾಕಿರಲಿಲ್ಲ. ಸದ್ಯಕ್ಕೆ ಇಷ್ಟು ಬಂದಿದೆಯಲ್ಲ ಅನ್ನೋದೇ ಒಂದು ಸಮಾಧಾನ. ಗೊಬ್ಬರ ಹಾಕಿರಲಿಲ್ಲ, ಹಂಗಾಗಿ ಇದಾಗಿದೆ. ಈಗ ಗಿಡ ಎಲ್ಲ ಹೊಡ್ಕೋಬೇಕು ಅಂದರೆ
ಈಗ ಇನ್ನೊಂದು ರೌಂಡು ಗೊಬ್ಬರ ತರಕ್ಕೆ ಹೇಳಿದ್ದೀವಿ. ಗೊಬ್ಬರ ಹಾಕಿದ್ಮೇಲೆ ಅಲ್ಲಲ್ಲಿ ಮತ್ತೆ ಕಡ್ಡಿಗಳು ಚಿಗುರುತ್ತೆ. ದೇವ್ರ ದಯೆಯಿಂದ ಶುಂಠಿ ಒಂದು ಚೆನ್ನಾಗಿ ಬಂದರೆ ಸಾಕಾಗಿದೆ. ಯಾಕೆಂದರೆ ಏನೋ ಒಂದು ಆಸೆ ಪ್ರತಿಯೊಬ್ಬ ರೈತನಿಗೂ, ಚೆನ್ನಾಗಿ ಬಂದರೆ ನಾವೇನೋ ಒಂದು ದುಡ್ಕೋಬೋದು. ಅಟ್ಲೀಸ್ಟ್ ನಾವು ಮಾಡಿರೋ ಸಾಲನೂ ಬೇಗ ತೀರಿಸ್ಬೋದು ಅನ್ನೋ ಆಸೆ ತುಂಬ ಇದೆ. ನೋಡೋಣ, ದೇವ್ರು ಎಷ್ಟು ಕೊಡ್ತಾನೋ ಅಷ್ಟೇ ಕೊಡೋಕ್ಕಾಗೋದು. ನಾವು ಏನೇ ಆಸೆ ಪಟ್ರೂ ಅವನು ಕೊಟ್ಟಿರೋದ್ರ ಮೇಲೆ ನಮ್ಮದೇನು ಇಲ್ಲ ಅಂತ ಅನಿಸುತ್ತೆ. ಸೊ ನೋಡೋಣ, ಇಷ್ಟು ಕೊಟ್ಟಿದ್ದಾನೆ ಸದ್ಯಕ್ಕೆ. ಅದು ಎಷ್ಟೆಷ್ಟು ಬರುತ್ತೆ ಅಂತ. ಒಂದೊಂದು ಸ್ವಲ್ಪ ತುಳಸಿಗೆ ಆ್ಯಕ್ಚುಲಿ ಮಣ್ಣು ತೊಗೊಂಡು ಹೋಗ್ಬೇಕು, ಪಾಟಿಗೆ ಹಾಕೋಕ್ಕೆ, ಮನೆ ಮುಂದೆ ಪೂಜೆ ಮಾಡೋಕ್ಕೆ. ಸೊ ಮಣ್ಣೆಲ್ಲ ತೆಗೆದ್ಬಿಟ್ಟು ಮಳೆ ಬಂದರೆ ಆಗುತ್ತೆ ಅಂಥೇಳಿ, ನೀರು ನಿಲ್ಲುತ್ತೆ ಅಂಥೇಳಿ ಅಗೆದು ಈಗ ಮನೆಗೆ ಹೋಗಬೇಕು. ಆಲ್ರೆಡಿ ಸಿಕ್ಕಾಪಟ್ಟೆ ಗುಡುಗ್ತಾ ಇದೆ. ಸೊ ಬನ್ನಿ ಹೋಗೋಣ. ಅಲ್ಲಿ ಇನ್ನು ಒಂದು ಸ್ವಲ್ಪ ಇತ್ತು ತೆಗಿಯೋದಿರು ಅಂತ ಹೇಳ್ದ ಲೋಕಿ. ಅದನ್ನೆಲ್ಲ ಮುಗಿಸಿ ನಾನು ಲೋಕಿ ಹೊರಟ್ವಿ ಮನೆ ಕಡೆ. ತುಂಬ ಅಂದರೆ ಬೇಜಾರು ಕೂಡ ಆಯಿತು. ಬಟ್ ಮೊದಲಿಗಿಂತ ಓಕೆ ಅನ್ಬೋದು. ಮೊದಲು ನಿಜವಾಗ್ಲೂ ಒಂದು ಗಿಡ ಬಂದಿರಲಿಲ್ಲ ಗೈಸ್, ಸಿಕ್ಕಾಪಟ್ಟೆ ಬೇಜಾರಾಯಿತು. 2.5 ಲಕ್ಷ 3 ಲಕ್ಷ ದುಡ್ಡೆಲ್ಲ ಹಾಕಿ ಹಿಂಗೆ ಆಯ್ತಲ್ಲ ಅಂತ. ಬಟ್ ಈಗೀಗ ಸ್ವಲ್ಪ ಅದಕ್ಕೆ ಕಂಟಿನ್ಯೂಸ್ ಆಗಿ ಔಷಧಿ ಎಲ್ಲ ಹೊಡೆದ್ಮೇಲೆ ಈ ಥರ ಬಂದಿದೆ. ಯಾರಾದರೂ ಶುಂಠಿ ಬೆಳೆಯೋರು ಗೈಸ್ ನೋಡಿದ್ರೆ ಅದಕ್ಕೆ ಏನು ಮಾಡ್ಬೋದು ಅನ್ನೋ ಪರಿಹಾರ ಇದ್ದರೆ ಖಂಡಿತ ಕೊಡಿ, ಅದನ್ನು ಫಾಲೋ ಮಾಡ್ತೀವಿ. ಕೆಲವ್ರಿಗೆ ಎಕ್ಸ್ಪೀರಿಯನ್ಸ್ ಜಾಸ್ತಿ ಇರುತ್ತೆ, ಹಾಗಾಗಿ ಕೇಳಿದೆ. ಗೊತ್ತಿರೋರಿದ್ದರೆ ಅದನ್ನು ಯಾವ ರೀತಿ ಡೆವಲಪ್ ಮಾಡ್ಬೋದು ಅನ್ನೋದನ್ನು ತಿಳಿಸಿ ಗೈಸ್. ಸೊ ಇನ್ನು ಎಲ್ಲ ಮುಗಿಸ್ಕೊಂಡು ಇನ್ನು ಮನೆ ಕಡೆ ನಾನು ಹೊರಟೆ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಇನ್ನೂ ಯಾರೇ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಗೈಸ್. ಇದುವರೆಗೂ ಸಬ್ಸ್ಕ್ರೈಬ್ ಮಾಡಿರೋ ಪ್ರತಿ ಒಬ್ರಿಗೂ ಕೂಡ ನನ್ನ ಕಡೆಯಿಂದ ಥ್ಯಾಂಕ್ಸ್ ಹೇಳ್ತಾ ಇವತ್ತಿನ ವ್ಲಾಗ್ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಫಾರ್ ಸಪೋರ್ಟಿಂಗ್. ಇದೇ ರೀತಿ ಸಪೋರ್ಟ್ ಮಾಡ್ತಾಯಿರಿ ಗೈಸ್. ಬಾಯ್.